ಹಲೋ ನಮಸ್ತೆ. ಇವತ್ತು ಪನ್ನೀರ್ ಪಲಾವ್ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನು 100 ಗ್ರಾಮಷ್ಟು ಪನ್ನೀರ್ ತಗೊಂಡಿದ್ದೇನೆ. ಈಗ ಇದಕ್ಕೆ ಬಟಾಣಿ ನೆನೆಸಿರೋ ಬಟಾಣಿಯನ್ನು ಇಟ್ಟಿದ್ದೇನೆ. ರುಬ್ಬಲಿಕ್ಕೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲವನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಈಗ ನೋಡಿ, ಪನ್ನೀರನ್ನು ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. 1-2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಧನಿಯಾ ಪುಡಿ, ಗರಂ ಮಸಾಲ, 1-2 ಟೊಮೊಟೊ ಹಣ್ಣು, ರುಬ್ಬಿರುವ ಮಸಾಲೆ ಎಲ್ಲವೂ ರೆಡಿಯಾಗಿದೆ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 4 ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಅರಿಶಿನ ಹಾಕಿಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಕರಗಿ ಎಣ್ಣೆ ಹಾಕಾದ ಮೇಲೆ ಪನ್ನೀರನ್ನು ಹಾಕಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಪನ್ನೀರನ್ನು ಹಾಕಿ ಫ್ರೈ ಮಾಡಿ ಎತ್ತಿಕೊಳ್ಳೋಣ. ಎಲ್ಲವನ್ನು ನೀಟಾಗಿ ಎತ್ತಿಕೊಂಡು ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಆದ ಮೇಲೆ ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಟ್ಟು ಒಂದೊಂದು ಹಿಡಿಯಷ್ಟು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ. ಈಗ ನೆನೆಸಿಟ್ಟಿರುವ ಬಟಾಣಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈಗ ರುಬ್ಬಿರುವ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಟೊಮೊಟೊ 2 ಕಟ್ ಮಾಡಿಟ್ಟಿರುವ ಟೊಮೊಟೊವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಹಾಕಿಕೊಂಡು ಫ್ರೈ ಮಾಡೋಣ. ಇದಕ್ಕೆ ಈಗ ಅಕ್ಕಿ ತೊಳೆದಿಟ್ಟಿರುವ 1 ಪಾವು ಅಕ್ಕಿಯನ್ನು ಹಾಕಿದ್ದೇನೆ ನಾನು. ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕಿಕೊಳ್ಳೋಣ. ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಫ್ರೈ ಮಾಡಿಟ್ಟಿರುವ ಪನ್ನೀರನ್ನು ಹಾಕಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗಿಸಿದರೆ ಪನ್ನೀರ್ ಪಲಾವ್ ರೆಡಿಯಾಗುತ್ತದೆ. ನೋಡಿ, ಕುಕ್ಕರು ಕೂಗಿ ತಣ್ಣಗಾಗಿದೆ. ನೋಡಿ ಈಗ ಪನ್ನೀರ್ ಪಲಾವ್ ಹೇಗೆ ರೆಡಿಯಾಗಿದೆ ಎಂದು.